Good morning dear students. So ಇವತ್ತು ನಾನು D and F block elements in 7th class na continue ಮಾಡೋದಕ್ಕೆ ಬಂದಿದ್ದೀನಿ. So already ನಾವು last class ಅಲ್ಲಿ D block elements ಇನ ಬಗ್ಗೆ ಅದರ ಪ್ರಾಪರ್ಟೀಸ್ ಇನ ಬಗ್ಗೆ ಅದರಲ್ಲಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ D block elements ಕ್ರೋಮಿಯಂ ಮತ್ತೆ ಮ್ಯಾಂಗನಸ್ ತಗೊಂಡು ಸೊ ಅದರ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಗಿರ್ತಕ್ಕಂಥ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ಪೊಟ್ಯಾಷಿಯಂ ಪರ್ಮಾಂಗನೇಟ್ KMnO4 ಸೊ ಇವೆರಡರದ್ದು ಪ್ರಿಪರೇಷನ್ ಮತ್ತೆ ಪ್ರಾಪರ್ಟೀಸ್ ನ ನೋಡಿದ್ವಿ. ಸೊ ಅಲ್ಲಿಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ನಿಮಗೆ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತು 7th ಕ್ಲಾಸ್ ಏನ್ ನಾನು ಮಾಡ್ತಾ ಇದ್ದೀನಿ ಡಿ ಅಂಡ್ ಎಫ್ ಅಲ್ಲಿ. ಸೊ ಈ 7th ಕ್ಲಾಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಸೊ ಪೀರಿಯಾಡಿಕ್ ಟೇಬಲ್ ನಮಗೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 4 ಬ್ಲಾಕ್ಸ್ ಇದೆ, SPDF. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಪಿ ಬ್ಲಾಕ್ ಎಲಿಮೆಂಟ್ಸ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಆಲ್ರೆಡಿ ನೀವು ಡಿಸ್ಕಸ್ ಮಾಡಿದಿರಿ, ಓಕೆನಾ? ಸೊ ತಿಳ್ಕೊಂಡಿದ್ದೀರಿ ಕೂಡ, ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗೆ ಇನ್ನೊಂದು ನೇಮ್ ಕೂಡ ಇದೆ. ಸೊ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ. ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. So F block elements are also known as inner transition elements. ಈ S ಮತ್ತೆ P block, S ಮತ್ತೆ P block ಅಲ್ಲಿರೋ ಎಲಿಮೆಂಟ್ಸ್ ಗೆ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರೀತಾರೆ. D block ಎಲಿಮೆಂಟ್ಸ್ ಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ. F block ಎಲಿಮೆಂಟ್ಸ್ ಗೆ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ. I repeat, S and P are called representative elements. D block elements are called transition metals or transition elements. F block elements are called inner transition elements ಅಥವಾ inner transition metals ಅಂತಾನೂ ಕರೀತಾರೆ. ಇನ್ನೊಂದು ನೇಮ್ ಕೂಡ ಇದೆ, rare earth metals. rare earth metals, rare earth metals ಅಂತಾನೂ ಕರೀತಾರೆ. ಸೊ ಜನರಲಿ ಆಲ್ ದ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಮೆಟಲ್ಸ್. ಎಸ್ ಬ್ಲಾಕ್ ಅಲ್ಲೂ ಕೂಡ ಹೈಡ್ರೋಜನ್ ಬಿಟ್ರೆ ಎಲ್ಲ ಮೆಟಲ್ಸ್. ಪಿ ಬ್ಲಾಕ್ ಅಲ್ಲೂ ಕೂಡ ಕೆಲವು ಮೆಟಲ್ಸ್ ಇದೆ, ನಾನ್ ಮೆಟಲ್ಸ್ ಇದೆ, ಮೆಟಲಾಯ್ಡ್ಸ್ ಇದೆ, ಎಲ್ಲ ಬರುತ್ತೆ ಪಿ ಬ್ಲಾಕ್ ಅಲ್ಲಿ. ಸೊ ಡಿ ಬ್ಲಾಕ್ ಅಲ್ಲಿ ಮೆಜಾರಿಟಿ ಆಫ್ ಆಲ್ ಆರ್ ಮೆಟಲ್ಸ್, ಓಕೆನಾ? ಸೊ ಎಫ್ ಬ್ಲಾಕ್ ಆಲ್ಸೋ ಕಂಟೈನ್ಸಿಂಗ್ ಮೆಜಾರಿಟಿ ಮೆಟಲ್ಸ್. ಓಕೆ, ಸೊ ವಾಟ್ ಆರ್ ಎಫ್ ಬ್ಲಾಕ್ ಎಲಿಮೆಂಟ್ಸ್? ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸ್, these are the elements in which their differentiating electron or last electron, the elements in which the last electron athwa differentiating electron enters into n minus 2 f subshell, n minus 2 f subshell, n minus 2 f subshell. ಸೊ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ನ ಲಾಸ್ಟ್ ಎಲೆಕ್ಟ್ರಾನ್ ಅಂತ ಕರೀತಾರಲ್ವಾ, ಆ ಲಾಸ್ಟ್ ಎಲೆಕ್ಟ್ರಾನ್ ನ ಏನಾದ್ರೂ ಎಸ್ ಸಬ್ಶೆಲ್ ಅಲ್ಲಿ, ಎಸ್ ಆರ್ಬಿಟಲ್ ಅಥವಾ ಸಬ್ಶೆಲ್ ಅಲ್ಲಿ ಆಡ್ ಆದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಪಿ ಸಬ್ಶೆಲ್ ಅಲ್ಲಿ ಆಡ್ ಆದ್ರೆ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. n-1 ಡಿ ಸಬ್ಶೆಲ್ ಅಲ್ಲಿ ಆಡ್ ಆದ್ರೆ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. n-2 ಎಫ್ ಸಬ್ಶೆಲ್ ಅಲ್ಲಿ ಆಡ್ ಆದ್ರೆ ಅದನ್ನ ನಾವು ಎಫ್ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ಈ n-2 ಎಫ್ ಸಬ್ಶೆಲ್ ಎಲ್ಲಿರುತ್ತೆ? ಆಕ್ಚುಲಿ ಇದು ಆಂಟಿ ಪೆನಲ್ಟಿಮೇಟ್ ಶೆಲ್ ಅಂತಾನು ಕರಿತೀವಿ. ಇದನ್ನ anti-penultimate shell, anti-penultimate shell. ನಾನು ಹೇಳಿದ್ದೆ ನಿಮಗೆ. ಸೊ ಈ ರೀತಿ ಆಟಮ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಸೊ ಲಾಸ್ಟ್ ಶೆಲ್ ನ ಏನಂತ ಕರಿತೀರಾ ನೀವು? nth ಶೆಲ್ ಅಂತ ಕರಿತೀರಾ. ಅದನ್ನ ಏನು ಅಲ್ಟಿಮೇಟ್ ಅಂತ ಕರೀತಾರೆ. ಏನಂತಾರೆ? ಅಲ್ಟಿಮೇಟ್. ಸೊ ಲಾಸ್ಟ್ ಬಟ್ ಒನ್ ಇರುತ್ತಲ್ವಾ, ಅದರಿಂದ ಕಡೆದು. ಸೊ ಇದನ್ನ ಏನಂತ ಕರೀತಾರೆ ನೀವು? n-1 ಅಂತ ಕರೀತೀರಾ. ಇದನ್ನ ಪೆನಲ್ಟಿಮೇಟ್ ಅಂತೀವಿ. ಏನಂತೀವಿ? ಪೆನಲ್ಟಿಮೇಟ್ ಅಂತ ಕರಿತೀವಿ. ಅದೇ ರೀತಿ ಅದರ ಹಿಂದಗಡೆ ಲಾಸ್ಟ್ ಬಟ್ ಅದರಿಂದ ಕಡೆದು ಏನಾಗುತ್ತೆ? n-2 ಆಗುತ್ತೆ. ಸೊ ಇದನ್ನ ಏನಂತ ಕರಿತೀರಿ ನೀವು? ಆಂಟಿ ಪೆನಲ್ಟಿಮೇಟ್, ಆಂಟಿ ಪೆನಲ್ಟಿಮೇಟ್, ಆಂಟಿ ಪೆನಲ್ಟಿಮೇಟ್ ಶೆಲ್. ಲಾಸ್ಟ್ ಶೆಲ್ ನ nth, ಲಾಸ್ಟ್ ಬಟ್ ಒನ್ ನ n-1, ಲಾಸ್ಟ್ ಬಟ್
second one n minus 2. Nth shell, last shell is ultimate. So ಇಲ್ಲಿ s and p ಆರ್ಬಿಟಲ್ಸ್ ಬರುತ್ತಷ್ಟೇ, ಹಾಗಾಗಿ ಇವನ್ನ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಲಾಸ್ಟ್ ಬಟ್ ಒನ್ ನಲ್ಲಿ n minus 1 d ಬರುತ್ತೆ. ಸೊ ಇದರಲ್ಲಿ ಏನ್ ಬರುತ್ತೆ ನಿಮಗೆ ಪೆನಾಲ್ಟಿಮೇಟ್ ಶೆಲ್ ಇರುತ್ತೆ. ಸೊ ಲಾಸ್ಟ್ ಸೆಕೆಂಡ್ ಒನ್ ಏನಾಗುತ್ತೆ ಅದು n minus 2 ಆಗುತ್ತೆ, ಅದನ್ನ ಆಂಟಿ ಪೆನಾಲ್ಟಿಮೇಟ್ ಶೆಲ್. ಅಲ್ಟಿಮೇಟ್ ಶೆಲ್, nth shell is called ultimate shell, n minus 1 shell is called penultimate shell, n minus 2 shell is called anti penultimate shell. ಈ f ಆರ್ಬಿಟಲ್ಸ್ ಆಡ್ ಮಾಡುವಾಗ n minus 2 ತಗೊಳ್ತೀವಿ, ಹಾಗಾಗಿ penultimate shell ಅಲ್ಲಿ ಎಲೆಕ್ಟ್ರಾನ್ಸ್ ಎಂಟರ್ ಆಗುತ್ತೆ. If the differentiating electron or lost electron of an element enters into n minus 2 f subshell or anti penultimate shell, we can call it as f block element. ಈ f block elements ಗೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಏನಿದೆ? ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ f block element is, so first ನಿಮಗೆ ನೋಬಲ್ ಗ್ಯಾಸ್ ಕೋರ್ ಇರುತ್ತೆ, ನೋಬಲ್ ಗ್ಯಾಸ್ ಕೋರ್. ಸೊ ನೋಬಲ್ ಗ್ಯಾಸ್ ಕೋರ್ ಆದ್ಮೇಲೆ ಸೊ ಇಲ್ಲಿ ನಿಮಗೆ n minus 2 f 1 to 14, n minus 1 b 0 to 1, ns2. So this is the general electronic configuration of f. ಇದೆಲ್ಲ ಫಸ್ಟ್ ಕ್ವೆಶ್ಚನ್ ಅಲ್ಲಿ ಆಲ್ರೆಡಿ ಓದ್ಬಿಟ್ಟಿದ್ದೀರಿ ನೀವು ಎಲ್ಲ ಪಾಯಿಂಟ್ಸ್ ಎಲ್ಲ, ಜಸ್ಟ್ ಐ ಆಮ್ ರಿಕಾರ್ಡಿಂಗ್ ದಟ್ಸ್ ಆಲ್. So this is the general electronic configuration of f block element, that is noble gas core with the n minus, this is what valence shell, n minus 2 1 to 14, f 1 to 14. So this is here lost electron has to enter, n minus 2 f 1 to 14 ಇದೆ ಅಲ್ವಾ, ಇಲ್ಲಿ ನಿಮಗೆ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಆಗಿ ಸೊ f block element ಅಂತ ಅದು ಕರೆಸ್ಕೊಳ್ಳುತ್ತೆ. ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ವಿ. ಈ f block ಎಲಿಮೆಂಟ್ಸ್ ಅಲ್ಲಿ ಸೊ ಎರಡು ಸೀರೀಸ್ ಬರುತ್ತೆ, ಸೀರೀಸ್. ಸೊ ನಾವು ಯಾವ ತರ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ 4 ಸೀರೀಸ್ 3D 4D 5D 6D ಅಂತ ನೋಡಿದ್ವೋ, ಅದೇ ರೀತಿ f block ಎಲಿಮೆಂಟ್ಸ್ ಅಲ್ಲಿ ಎಷ್ಟು ಸೀರೀಸ್ ಬರುತ್ತೆ? 2 ಸೀರೀಸ್ ಬರುತ್ತೆ. ಸೊ ದೇರ್ ಆರ್ 2 series in the f block elements. So first one here is 4f series. ಈ 4f series ಗೆ ಇನ್ನೊಂದು ನೇಮ್ ಕೂಡ ಇದೆ, Lanthanoids. 4f series are also known as Lanthanides. ಹಾಗಾದ್ರೆ 4f series ಅಂದ್ರೆ ಏನು? So these are the elements in which the differentiating electron or lost electron enters into 4f subshell. 4f subshell ನಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಆದ್ರೆ ಅದು 4f series. 5f subshell ಅಲ್ಲಿ ಎಂಟರ್ ಆದ್ರೆ 5f series. ಸೊ 4f ಅಲ್ಲಿ ಎಂಟರ್ ಆದ್ರೆ ಏನಂತೀವಿ? ಸೊ 4f series ಅಂತ ಕರಿತೀವಿ. 3f ಬರೋದಿಲ್ಲ, ಯಾಕೆಂದ್ರೆ f starts from 4th shell itself. 6s2 ಆದ್ಮೇಲೆ 6th shell ಅಲ್ಲಿ ಇರ್ತೀರಲ್ಲ, ಆಗ n minus 2 4f ಬರುತ್ತೆ. ಸೊ ನೀವು ಹಾಫ್ ಬೋ ಪ್ರಿನ್ಸಿಪಲ್ ಅದೆಲ್ಲ ನೋಡಿರ್ಬೋದು ನೀವು ಅಲ್ವಾ. ಸೊ 4th shell ಇಂದ ಮಾತ್ರನೇ ನಾವು ಹೇಳಿದ್ವಿ, ಫಸ್ಟ್ ಶೆಲ್ ಅಲ್ಲಿ ನಿಮಗೆ ಬರೀ s ಇರುತ್ತೆ, ಸೆಕೆಂಡ್ ಶೆಲ್ ಅಲ್ಲಿ s ಮತ್ತೆ p ಇರುತ್ತೆ, ಥರ್ಡ್ ಶೆಲ್ ಅಲ್ಲಿ s ಮತ್ತೆ p ಮತ್ತೆ d 3 ಇರ್ತವೆ. ಸೊ 4th ಶೆಲ್ ಅಲ್ಲಿ s p d f 4 ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಫಸ್ಟ್ ಶೆಲ್ ಇನ್ಕ್ಲೂಡ್ಸ್ ಓನ್ಲಿ s subshell, ಸೆಕೆಂಡ್ ಶೆಲ್ ಇನ್ಕ್ಲೂಡ್ಸ್ s and p subshell, ಥರ್ಡ್ ಶೆಲ್ ಇನ್ಕ್ಲೂಡ್ಸ್ s p d 3d ಸ್ಟಾರ್ಟ್ ಆಗೋದೇ ಥರ್ಡ್ ಶೆಲ್. ಅದೇ ರೀತಿ f ಸ್ಟಾರ್ಟ್ ಆಗೋದು ಎಲ್ಲಿಂದ? 4th ಶೆಲ್ ಇಂದ, ದಟ್ ಇಸ್ ವಾಟ್ 4f. ಸೊ ಹಾಗಾಗಿ ದ ಫಸ್ಟ್ ಸೀರೀಸ್ ಆಫ್ f block element is 4f series. ಯಾವ ರೀತಿ ಫಸ್ಟ್ ಸೀರೀಸ್ ಆಫ್ 3D ಡಿ ಬ್ಲಾಕ್ ಎಲಿಮೆಂಟ್ಸ್ ನ 3D ಅಂತ ಕರಿತೀವೋ, ಯಾಕೆಂದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಥರ್ಡ್ ಶೆಲ್ ಇಟ್ ಸೆಲ್ಫ್, ಅದಕ್ಕೆ 3D ನಲ್ಲಿ ಎಂಟರ್ ಆಗೋದ್ರಿಂದ 3D ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತೀವಲ್ವಾ. ಸೊ ಇಲ್ಲಿ 4f ಸಬ್ಶೆಲ್ ಅಲ್ಲಿ ಫಸ್ಟ್ ಎಂಟರ್ ಆಗೋದ್ರಿಂದ ಸೊ ಇದನ್ನ 4f ಸೀರೀಸ್ ಅಂತ ಕರಿತೀವಿ. ಸೊ ಈ 4f ಸೀರೀಸ್ ನ ಹೆಸರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಏನದು? ಲ್ಯಾಂಥನಾಯ್ಡ್ಸ್ ಅಂತ ಹೇಳಿ. ಸೊ ಆಕ್ಚುಲಿ ಈ 4f ಸೀರೀಸ್ ಅಲ್ಲಿ ನಮಗೆ 14 ಎಲಿಮೆಂಟ್ಸ್ ಬರುತ್ತೆ. ಲ್ಯಾಂಥನಮ್ ಆದ್ಮೇಲೆ, ಆಫ್ಟರ್ ಲ್ಯಾಂಥನಮ್, so lanthanum in atomic number ಬಂದು 57. What is the atomic number of lanthanum? 57. After lanthanum, the next following 14 elements
are considered as lanthanoids. So for from cerium to lutetium. Cerium to lutetium. Cerium atomic number is 58. Lutetium atomic number is 71. So elements from cerium to lutetium. So how many elements are present here? 14 elements. So these 14 elements are called lanthanides. Lanthanides. The first series of F block element is 4F series. So here we have 14 elements after lanthanum, and these 14 elements after lanthanum have similar properties with lanthanum. ಇಲ್ಲಿ ಬರುವಂತ 14 ಎಲಿಮೆಂಟ್ಸ್ ಏನಿದಾವೆ ಲ್ಯಾಂಥನೈಡ್ಸ್ ಅಲ್ಲಿ ಏನು 14 4F ಸೀರೀಸ್ ಅಲ್ಲಿ ಏನು 14 1 to 14 ಅಂದ್ರೆ F1 F2 F3 F4 F5 F6 F7 F8 F9 F10 11 12 13 14 ಅಂತ 14 ಎಲೆಕ್ಟ್ರಾನ್ಸ್ ಲಾಸ್ಟ್ ಎಲೆಕ್ಟ್ರಾನ್ಸ್ ಎಂಟರ್ ಮಾಡಿ 14 ಎಲಿಮೆಂಟ್ಸ್ ಏನ್ ಬರುತ್ತೆ ಸೀರಿಯಂ ಟು ಲುಟೇಶಿಯಂ ಅಟಾಮಿಕ್ ನಂಬರ್ 58 to 71 ಏನಿದೆ ಇಲ್ಲಿ. ಸೊ ಈ 14 ಎಲಿಮೆಂಟ್ಸ್ ಇನ ಪ್ರಾಪರ್ಟೀಸ್ lanthanum ಗೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. So these 14 elements have similar properties with the lanthanum. Hence these 14 elements are called lanthanides. Lanthanum, this one 57. Lanthanum is not F block element. Lanthanum is a D block element. Okay. After lanthanum, the next following 14 elements are known as F block elements, and the 4F series, and then these are what we called as lanthanides. Yaki ukke lanthanides anta name helta idivi because these 14 elements have similar properties with the lanthanum. Hence we can call these 14 elements as lanthanoids. So what are 4F series? So these are the elements in which the differentiating electron enters into 4F series. How many elements are there here? 14 elements are there. So from where to where? From element cerium to lutetium. So atomic number 58 to 71, and these 14 elements have similar properties with the lanthanum. Hence we can call these elements as lanthanides. The second series of F block element is 5F series. 5F series, and this 5F series is known as actinoids. Actinoids. 5F series is known as actinoids, and these are the elements in which the differentiating electron or last electron enters into 5F subshell. So 5F subshell alli differentiating electron or last electron enter agutte. So here also we have 14 elements. After actinium. So actinium is having the atomic number 88. So actinium is having atomic number 88. After actinium, that is element thorium with atomic number 89 too. So lawrencium. Thorium with atomic number 88 too. So lawrencium, Lu. Not Lu. This is lutetium. This is lawrencium, La. So thorium to lawrencium atomic number 103. So these 14 elements are known as actinoids. Why these 14 elements are known as actinoids? Because these 14 elements have similar properties with the actinium. So hence these are known as actinoids. So F block elements alli 2 series ide, ಒಂದು 4F series ಇನ್ನೊಂದು 5F series. So ಈ 4F series ನ lanthanoids ಅಂತ ಕರೀತಾರೆ. So ಇಲ್ಲಿ ಬರೋ ಎಲಿಮೆಂಟ್ಸ್ ಯಾವ್ಯಾವ ಎಲ್ಲಿಂದ ಎಲ್ಲಿವರೆಗೂ ಎಲಿಮೆಂಟ್ಸ್ ಸೀರಿಯಂ ಟು ಲುಟೇಶಿಯಂ. So 5F series ಅಲ್ಲಿ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಎಲ್ಲಿಗೆ ಎಂಟರ್ ಆಗುತ್ತೆ? 5F ಸಬ್ಸೆಲ್ ಅಲ್ಲಿ ಎಂಟರ್ ಆಗುತ್ತೆ. So ಎಲ್ಲಿಂದ ಎಲ್ಲಿವರೆಗೂ ಎಲಿಮೆಂಟ್ ಥೋರಿಯಂ ಟು 89. From element thorium with atomic number 89 to lawrencium with atomic number 103. So these elements are known as what we call as actinoids. Lawrencium symbol Lr.
Lr is the symbol for lawrencium. So cerium to lutetium, lanthanoids. So thorium to lawrencium called actinoids. F block elements consist of how many series? Two series. What are those? 4F series and 5F series. Okay. So why 4F series are called lanthanoids? Because these 14 elements have similar properties with the lanthanum. Hence we can call these elements as lanthanoids. Why these 5F series are known as actinoids? Because the 14 elements present here have similar properties with the actinum. Hence we can call it as actinoids. So let me discuss this lanthanoids and actinoids separately now. So first we take lanthanoids. Lanthanoids, or we can call it as 4F series, where the differentiating electron enters into 4F subshell. Lanthanides, also known as 4F series. So from element cerium to lutetium, atomic number 58 to 71. So these elements are known as lanthanoids, and these lanthanoids has general electronic configuration. So general electronic configuration of lanthanoids. General electronic configuration of lanthanoid is like this. So we have xenon here, xenon admele 4F 1 to 14, 5D 0 to 1, 6s2. So sixth period alli bartavivu periodic table alli. So hence highest principal quantum number here is 6. This is n. This is n minus 1. This is n minus 2. General electronic configuration ಬರ್ದಿದ್ನಲ್ಲ ಅವಾಗಲೇ ಅಲ್ವಾ. ಸೊ 4F series ಅಲ್ಲಿ 1 to 14 electrons enter ಆಗುತ್ತೆ. ಸೊ ಈ ಎಲಿಮೆಂಟ್ಸ್ ನ lanthanoids ಅಂತ ಕರಿತೀವಿ ನಾವು. ಸೊ these elements from cerium to lutetium is known as lanthanoids. They have similar properties with the lanthanum, hence we can call. And symbol, so these 14 elements have common symbol called Ln. Ln indicates lanthanoids. Ln indicates lanthanoids, and these lanthanoids shows +3 is the common oxidation state. Is the common oxidation state of lanthanoids. What is the common oxidation state of lanthanoids? +3. What is the common oxidation state of lanthanoids? +3 is the common oxidation state of lanthanoids. And now let me discuss the variation of atomic size. Variation of atomic size here. See, if you go through the series, 4F series alli hodre, lanthanoid series alli hodre, from cerium to lutetium ನೀವು ಹೋದ್ರೆ ಅಟೋಮಿಕ್ ನಂಬರ್ಸ್ ಏನಾಗಿದೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟೋಮಿಕ್ ನಂಬರ್ಸ್ ಇನ್ಕ್ರೀಸ್ ಆದಂಗೆಲ್ಲ ಸೊ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಸೊ ನೋಡಿ, ಸೊ ದಿಸ್ ಇಸ್ ದ ನ್ಯೂಕ್ಲಿಯಸ್, ದಿಸ್ ಇಸ್ ದ ವೇಲೆನ್ಸ್ ಶೆಲ್. ಸೊ ಇಲ್ಲಿ ಪ್ರೋಟಾನ್ಸ್, ಇಲ್ಲಿ ಅಟೋಮಿಕ್ ನಂಬರ್ ಸೀರಿಯಂ 58, 59, 60, 61, 62, 63, 60 ಆ ತರ ಅಟೋಮಿಕ್ ನಂಬರ್ಸ್ ಇನ್ಕ್ರೀಸ್ ಮಾಡಿದಂಗೆಲ್ಲ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಾಗೆಲ್ಲ ಸೊ ಈ ನ್ಯೂಕ್ಲಿಯಸ್ ಗೆ ಪಾಸಿಟಿವ್ ಚಾರ್ಜ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮೋರ್ ಓವರ್ ಇಲ್ಲಿ F ಆರ್ಬಿಟಲ್ಸ್ ಅಂಡ್ F and D ಆರ್ಬಿಟಲ್ಸ್ ಇನ್ವಾಲ್ವ್ ಆಗೋದ್ರಿಂದ ಇನ್ನರ್ ಶೆಲ್ಸ್ ಅಲ್ಲಿ D and F orbitals ಇದೆ. These D and F orbitals are having poor shielding effect. Because of poor shielding effect, they will not stop the force of attraction. Hence, this nucleus has a more attractive force with the valence shell electron, and electron moves towards the nucleus. As a result, atomic size decreases.
ಗೊತ್ತಿದಲ್ವಾ ಶೀಲ್ಡಿಂಗ್ ಎಫೆಕ್ಟ್? ಓದಿದ್ವಲ್ವಾ? ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ ಸೊ ಈ ನ್ಯೂಕ್ಲಿಯಸ್ ಮತ್ತೆ ವೇಲೆನ್ಸ್ ಅಲ್ಲಿರುವ ಎಲೆಕ್ಟ್ರಾನ್ಗಳ ಮಧ್ಯೆ ಏನ್ ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ, ಆ ಅಟ್ರಾಕ್ಟಿವ್ ಫೋರ್ಸ್ ನ ಮಧ್ಯದಲ್ಲಿರುವಂತಹ ಎಲೆಕ್ಟ್ರಾನ್ ಸ್ಟಾಪ್ ಮಾಡಿದ್ರೆ ಸ್ಕ್ರೀನಿಂಗ್ ಅಥವಾ ಶೀಲ್ಡಿಂಗ್ ಅಂತ ಕರಿತೀವಲ್ವಾ ಅಲ್ವಾ? ಆದ್ರೆ ಇಲ್ಲಿ ಡಿ ಅಂಡ್ ಎಫ್ ಆರ್ಬಿಟಲ್ಸ್ ಇದೆ ಇನ್ನರ್ ಸೆಲ್ ಅಲ್ಲಿ. ಈ ಡಿ ಅಂಡ್ ಎಫ್ ಆರ್ಬಿಟಲ್ಸ್ ನ ಶೇಪ್ಸ್ ಡಿಫರೆಂಟ್ ಬರುತ್ತೆ. ಡಿಫ್ಯೂಸ್ಡ್ ಎಫ್ ಆರ್ಬಿಟಲ್ ಇಂದ ಡಿಫ್ಯೂಸ್ಡ್ ಡಿ ಆರ್ಬಿಟಲ್ ಡಬಲ್ ಬರೋದ್ರಿಂದ ದೀಸ್ ಆರ್ ಹ್ಯಾವಿಂಗ್ ವೆರಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್. ದಿಸ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ ಇಲ್ಲಿ ಸ್ಕ್ರೀನ್ ಅಥವಾ ಶೀಲ್ಡ್ ಆಗೋಲ್ಲ. ಅದಕ್ಕೆ ನಾನು ಏನಂತ ಕರಿತೀನಿ, ಪೂರ್ ಶೀಲ್ಡಿಂಗ್ ಎಫೆಕ್ಟ್. ಪೂರ್ ಶೀಲ್ಡಿಂಗ್ ಎಫೆಕ್ಟ್. D and F orbitals are having poor shielding effect. They never stop the attractive force between protons to the valence shell electron. ಅವು ಸ್ಟಾಪ್ ಮಾಡಲ್ಲ. ಸೊ ಹಾಗಾಗಿ ಈ ಪ್ರೋಟಾನ್ಸ್ ಏನಿದೆ ಪಾಸಿಟಿವ್ ಚಾರ್ಜ್, ಇದು ನೇರವಾಗಿ ಕೊನೆ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ ಮೇಲೆ ಬೀಳುತ್ತೆ. ಹಾಗಾಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ ಪಾಸಿಟಿವ್ ಕಡೆಗೆ ಮೂವ್ ಆಗಿ ಅಟಾಮಿಕ್ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದು poor shielding effect ಇದೆ, ನೆನ್ಪಿಟ್ಕೊಳ್ಳಿ. So poor shielding effect due to the presence of D and F orbitals here we have a poor shielding effect. So ಇಲ್ಲಿ ಒಂದು important very important question for 2 marks examination, 2 mark in your examination. So that is lanthanoid contraction. Lanthanide contraction. Lanthanide contraction. So what is a lanthanide contraction? ಏನು lanthanide contraction ಅಂದ್ರೆ ಏನು ಅಂತ ಹೇಳ್ತೀವಿ. ಈಗ ನೀವು ಸೀರಿಯಂ ಟು ಲ್ಯಾಂಥನಾಯ್ಡ್ಸ್ ಅಲ್ಲಿ ಏನಾಗುತ್ತೆ, 14 ಎಲಿಮೆಂಟ್ಸ್ ಇದೆ. ಯಾವ್ಯಾವ ಎಲ್ಲಿಂದ ಎಲ್ಲಿವರೆಗೂ ಇದೆ? ಸೀರಿಯಂ ಟು ಲುಟೇಷಿಯಂ ವರೆಗೂ ಇದೆ. ಈ ಸೀರಿಯಂ ಟು ಲುಟೇಷಿಯಂ ವರೆಗೂ ನೀವು ಅಟಾಮಿಕ್ ನಂಬರ್ ನ ಏನ್ ಮಾಡ್ತಾ ಹೋಗ್ತೀರಿ, ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಿ. ಅಟಾಮಿಕ್ ನಂಬರ್ ಇನ್ಕ್ರೀಸ್ ಮಾಡ್ದಂಗೆಲ್ಲ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜೊತೆಗೆ ಡಿ ಅಂಡ್ ಎಫ್ ಆರ್ಬಿಟಲ್ ಇನ್ನರ್ ಶೆಲ್ಸ್ ಅಲ್ಲಿ ಬರೋದ್ರಿಂದ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ ದೇ ನೆವರ್ ಸ್ಟಾಪ್ ದ ಅಟ್ರಾಕ್ಟಿವ್ ಫೋರ್ಸ್. ಹಾಗಾಗಿ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಪ್ರೋಟಾನ್ಸ್ ಟು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆಗೋದ್ರಿಂದ ಅಟಾಮಿಕ್ ಸೈಜ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಯಾವ ರೀತಿ ಡಿಕ್ರೀಸ್ ಆಗುತ್ತೆ ಅಂದ್ರೆ ಗ್ರಾಜುಯಲ್ ಡಿಕ್ರೀಸ್ ಅಥವಾ ಸ್ಟೆಡಿ ಡಿಕ್ರೀಸ್ ಅಥವಾ ರೆಗ್ಯುಲರ್ ಡಿಕ್ರೀಸ್. ಸೊ ದಟ್ ರೆಗ್ಯುಲರ್ ಅನ್ಬೋದು, ಸ್ಟೆಡಿ ಅನ್ಬೋದು, ಓಕೆನಾ, ಗ್ರಾಜುಯಲ್ ಅನ್ಬೋದು. ಸೊ ರೆಗ್ಯುಲರ್ ಡಿಕ್ರೀಸ್ ಇನ್ ದ atomic or ionic radii, atomic and ionic radii of lanthanoids, with increase in atomic number from lanthanum to lutetium is called lanthanide contraction. What is lanthanide contraction? Question 2 marks. Regular decrease in the atomic or ionic radii of lanthanides with increase in the atomic number. Nodi atomic number ಏನಾಗಿದೆ ಇಲ್ಲಿ, lanthanum to lutetium atomic number increase ಆಯಿತು. ಅಟೋಮಿಕ್ ನಂಬರ್ ಇನ್ಕ್ರೀಸ್ ಆದರೆ ಪ್ರೋಟಾನ್ಸ್ ಜಾಸ್ತಿ ಆಗುತ್ತೆ. ಪ್ರೋಟಾನ್ಸ್ ಜಾಸ್ತಿ ಆದರೆ ಪಾಸಿಟಿವ್ ನೇಚರ್ ಜಾಸ್ತಿ ಆಗುತ್ತೆ. ಮೋರ್ ಓವರ್ ಡಿ ಅಂಡ್ ಎಫ್ ಆರ್ಬಿಟಲ್ಸ್ ಇರೋದ್ರಿಂದ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗುತ್ತೆ. ಸೊ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗೋದ್ರಿಂದ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗಿದೆ, ಜೊತೆಗೆ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇದೆ. ಇನ್ನರ್ ಶೆಲ್ಸ್ ಅಲ್ಲಿರೋ ಎಲೆಕ್ಟ್ರಾನಿಕ್ ಯಾವುದು ಏನು ಎಫೆಕ್ಟಿವ್ ಸ್ಟ್ರಾಂಗ್ ನೇಚರ್ ಇರಲ್ಲ ಅಟ್ರಾಕ್ಟಿವ್ ಫೋರ್ಸ್ ಸ್ಟಾಪ್ ಮಾಡಕ್ಕೆ. ಹಾಗಾಗಿ ಈ ಪಾಸಿಟಿವ್ ಚಾರ್ಜ್ ಪ್ರೋಟಾನ್ಸ್ ಕೊನೆ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ ನ ಸ್ಟ್ರಾಂಗ್ ಆಗಿ ಏನ್ ಮಾಡ್ಕೊಳ್ತವೆ, ಅಟ್ರಾಕ್ಟ್ ಮಾಡ್ಕೊಳ್ತವೆ. ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಅಟಾಮಿಕ್ ಸೈಜ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ.
ಈ ರೀತಿ ಗ್ರಾಜುಯಲ್ ಆಗಿ ಏನ್ ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗ್ತಿದೆ ವಿತ್ ಇನ್ಕ್ರೀಸ್ ಇನ್ ದ ಅಟೋಮಿಕ್ ನಂಬರ್ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಂ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಸೊ ಎಕ್ಸ್ಪ್ಯಾನ್ಷನ್ ಅಂದ್ರೆ ಜಾಸ್ತಿ ಆಗೋದಮ್ಮ, ಕಾಂಟ್ರಾಕ್ಷನ್ ಅಂದ್ರೆ ಡಿಕ್ರೀಸ್ ಆಗೋದು. ಸೊ ಲ್ಯಾಂಥನೈಡ್ಸ್ ಅಲ್ಲಿ ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗೋದು, ಕಾಂಟ್ರಾಕ್ಷನ್ ಆಗೋದನ್ನ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. So what is the reason for this lanthanoid contraction? Because of poor sheeting effect of d and f orbitals. So d and f orbitals ಗೆ poor sheeting effect ಬರೋದ್ರಿಂದ ಇಲ್ಲಿ ನಿಮಗೆ ಏನಾಗುತ್ತೆ, lanthanide contraction ಆಗುತ್ತೆ. So what is lanthanide contraction? The regular decrease in the atomic size of lanthanides with increase in the atomic number from lanthanum to lutetium is known as lanthanide contraction. Consequences ಪರಿಣಾಮಗಳು. ಈ ರೀತಿ ಸ್ಟಡಿ ಡಿಕ್ರೀಸ್ ಆಗೋದ್ರಿಂದ ಅಟೋಮಿಕ್ ಸೈಜ್ ಲ್ಯಾಂಥನೈಡ್ಸ್ ಇಂದು ಡಿಕ್ರೀಸ್ ಆಗೋದ್ರಿಂದ ಸೊ ಇದರ ಕಾನ್ಸಿಕ್ವೆನ್ಸಸ್ ಪರಿಣಾಮಗಳು ಏನಾಗುತ್ತೆ ಅಂತಂದ್ರೆ, ಸೊ ಫಸ್ಟ್ ಕಾನ್ಸಿಕ್ವೆನ್ಸ್ ಹಿಯರ್ ಈಸ್ second and third series, second transition series. First transition series ಯಾವ್ದಮ್ಮ 3D, second transition series ಯಾವುದು 4D ಅಲ್ವಾ, and third transition series ಯಾವುದು 5D. ಈ 4D ಮತ್ತೆ 5D ಎಲಿಮೆಂಟ್ಸ್ ಇನ್ನ ಸೈಜ್ ಆಲ್ಮೋಸ್ಟ್ ನಿಯರ್ಲಿ ಸೇಮ್ ಆಗುತ್ತೆ. ಸೊ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ 4D and third transition series 5D have almost identical size. So this is what the first consequence of lanthanoid contraction. So ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಹೇಳುವಾಗನೇ ಹೇಳಿದ್ದೆ, ಅಟೋಮಿಕ್ ಸೈಜ್ ಎಕ್ಸ್ಪ್ಲೈನ್ ಮಾಡುವಾಗ ಅಲ್ಲೇನೆ ನಿಮಗೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ದೆ. ಸೊ ದಿಸ್ ಇಸ್ ದ ಕಾನ್ಸಿಕ್ವೆನ್ಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಸೊ ಸೆಕೆಂಡ್ ಒನ್ ಹಿಯರ್ ಈಸ್ separation become difficult. Separation become difficult. Okay, so these are the consequences of what lanthanide contraction. So examination ಅಲ್ಲಿ ಸಾಕಷ್ಟು ಸತಿ ರಿಪೀಟೆಡ್ ಆಗಿ ಕೇಳಿದರೆ, what is the lanthanide contraction? Mention any one of its consequence. ಕೇಳಿದರೆ ಬಹಳಷ್ಟು ಸತಿ ಕೇಳಿದರೆ, ಅಥವಾ ಈ ರೀತಿ ಕೇಳಿದ ಕ್ವಶನ್, why second transition and third transition series have almost identical atomic size? Because of lanthanide contraction. ಅರ್ಥ ಆಗ್ತಿದೆಯಾ? ಸೊ ರೀಸನಿಂಗ್ಸ್ ಮೇಲಾದ್ರೂ ಕ್ವಶನ್ ಕೇಳ್ಬೋದು, ಇಲ್ಲ ಡೆಫಿನೇಷನ್ ಮೇಲಾದ್ರೂ ಕ್ವಶನ್ ಕೇಳ್ಬೋದು. ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಮೆನ್ಷನ್ ಎನಿ ಒನ್ ಆಫ್ ಇಟ್ಸ್ ಕಾನ್ಸಿಕ್ವೆನ್ಸ್ ಅಂತನಾದ್ರೂ ಕೇಳ್ಬೋದು, ಇಲ್ಲ ಅಂದ್ರೆ ಸೊ ರೈಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ಸ್ ಅಂತಾನು ಕೇಳ್ಬೋದು. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಸೊ ಬಹಳ ಇಂಪಾರ್ಟೆಂಟ್. So apart from this atomic size, we have other properties also here. Lanthanides they can show color. So color also. So D block elements alli yake colors torstittu, unpaired electron irtittu, adu DD transition agtittu, hagagi color torstittu. Adhe riti F block elements also shows color. Why? Because they also undergo FF transition. DD transition ಆದ್ರೆ ಇಲ್ಲೇನಾಗುತ್ತಮ್ಮ, FF transition ಆಗಿ they can exhibit color, they can show magnetic property, para diamagnetic properties, and they can form complexes. So D block elements ಅಲ್ಲಿ ಯಾವ ರೀತಿ ಮೆಜಾರಿಟಿ ಪ್ರಾಪರ್ಟೀಸ್ ಇರ್ತಿತ್ತು ಅದೇ ರೀತಿ ಇಲ್ಲಿನೂ ಪ್ರಾಪರ್ಟೀಸ್ ಕೂಡ ಬರುತ್ತೆ ಇಲ್ಲಿ. ಓಕೆನಾ? ಸೊ ಕಲರ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಸೊ ಆಕ್ಸಿಡೇಷನ್ ಸ್ಟೇಟ್, ಅಟೋಮಿಕ್ ಸೈಜ್, ಅಯನೈಸೇಷನ್ ಪೊಟೆನ್ಶಿಯಲ್ಸ್, ಆ ಎಲ್ಲ ಪ್ರಾಪರ್ಟೀಸ್ ಬರುತ್ತೆ. ಸೊ ಲಾಸ್ಟ್ ಅಲ್ಲಿ ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಲ್ಯಾಂಥನಾಯ್ಡ್ಸ್. ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಲ್ಯಾಂಥನಾಯ್ಡ್ಸ್ ನೋಡ್ಬೇಕು ಈಗ ನಾವು. ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಲ್ಯಾಂಥನಾಯ್ಡ್ಸ್. What lanthanides have general symbol in lanthanides to Ln. What is the common oxidation state of lanthanoid? +3. What is the common oxidation state of lanthanoid?
plus 3. What is the symbol for lanthanoid? Ln. So chemical properties. Chemical properties of lanthanoids. Chemical properties of lanthanoids. So ನಾನು ಕಾಮನ್ ಆಗಿ Ln ಅಂತ ತಗೊಳ್ತೀನಿ, lanthanoid ಗೆ Ln ಅಂತ ತಗೊಳ್ತೀನಿ. So when this lanthanoid Ln reacts with oxygen, oxygen ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಲ್ಯಾಂಥನಮ್ ಏನ್ ಬರುತ್ತೆ? ಆಕ್ಸೈಡ್ಸ್. ಎನಿ ಮೆಟಲ್, these are metal, reacts with oxygen form oxides. So ಅದರಲ್ಲೂ ಕೂಡ ಆಕ್ಸೈಡ್ ಗೆ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ? -2. ಲ್ಯಾಂಥನಮ್ ಗೆ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ? +3. ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲ್ಯಾಂಥನೈಡ್ +3 ಅಲ್ವಾ? ಸೊ ಈಗ ಲ್ಯಾಂಥನಮ್ ಆಕ್ಸೈಡ್ ಬರಬೇಕು ನಾವು. When lanthanum reacts with oxygen form lanthanum oxide. Lanthanum oxide. Lanthanum oxide ಫಾರ್ಮುಲಾ ಬರೀಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನಾವು ಸಿಸ್ ಕ್ರಾಸ್ ಮಾಡಬೇಕು. 3 ಇಲ್ಲಿ ಹೋಗ್ಬೇಕು, 2 ಇಲ್ಲಿ ಬರಬೇಕು. ಸೊ ಏನ್ ಬರುತ್ತೆ ಅವಾಗ? Ln2O3. Ln2O3 called lanthanum oxide. Lanthanum oxide. So when this lanthanum reacts with the halogen X2, halogen. So oxygen ಜೊತೆಗೆ ರಿಯಾಕ್ಟ್ ಆದ್ರೆ ಆಕ್ಸೈಡ್, ಹ್ಯಾಲೋಜನ್ ಜೊತೆಗೆ ರಿಯಾಕ್ಟ್ ಆದ್ರೆ ಹ್ಯಾಲೈಡ್. ಎಂತ ಹ್ಯಾಲೈಡ್? ಲ್ಯಾಂಥನಮ್ ಹ್ಯಾಲೈಡ್. ಲ್ಯಾಂಥನಮ್ ಹ್ಯಾಲೈಡ್. ಸೊ ಲ್ಯಾಂಥನಮ್ ಗೆ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಮ್ಮ? +3. ಹ್ಯಾಲೈಡ್ ಗೆ -1. ಸಿಸ್ ಕ್ರಾಸ್ ಮಾಡ್ತೀವಿ. ಸಿಸ್ ಕ್ರಾಸ್ ಮಾಡಿದಾಗ ಏನ್ ಬರುತ್ತೆ ಫಾರ್ಮುಲಾ ನೋಡಿ. ಸೊ 1 ಇಲ್ಲಿಗೆ ಬರುತ್ತೆ, 3 ಇಲ್ಲಿಗೆ ಹೋಗುತ್ತೆ. You will be getting Ln(x3). What is this? Lanthanum halide. Lanthanum halide. Similarly, when lanthanum reacts with nitrogen N2, oxygen jotege oxide, halogen jotege halide, nitrogen jotege nitride. So lanthanum general formula Ln+3, nitride N-3. So ಸಿಸ್ ಕ್ರಾಸ್ ಮಾಡಿದ್ರೆ 3 ಇಲ್ಲಿಗೆ ಬರುತ್ತೆ, ಈ 3 ಇಲ್ಲಿಗೆ ಬರುತ್ತಲ್ವಾ? ಸೊ 3 ಕ್ಯಾನ್ಸಲ್ ಆಗಿ ಫಾರ್ಮುಲಾ ಏನಾಗುತ್ತೆ? Ln N. So when lanthanum reacts with nitrogen form Ln N called lanthanum nitride. Lanthanum nitride. Similarly, when lanthanum reacts with sulfide ಜೊತೆಗೆ ಸಲ್ಫೈಡ್. ಸೊ Ln+3 ಸಲ್ಫೈಡ್ ಫಾರ್ಮುಲಾ ಏನು? S-2. ಸಿಸ್ ಕ್ರಾಸ್ ಮೆಥಡ್ ಮಾಡಿ 2 ಇಲ್ಲಿ ಬರುತ್ತೆ, 3 ಇಲ್ಲಿ ಬರುತ್ತೆ. Ln2S3 ಅಲ್ವಾ? ಸೊ when lanthanum reacts with sulfur form lanthanum sulfide. Ln2S3. Lanthanum sulfide. Lanthanum sulfide. Similarly, when lanthanum reacts with the carbon forming lanthanum carbide. Lanthanum carbide. Similarly, when lanthanum reacts with water H2O, water. Any metal reacts with water, forming respective hydroxide. Sodium reacts with water, sodium hydroxide, and hydrogen gas. So any metal, take any metal reacts with water, forming respective hydroxide. So Ln+3 hydroxide OH minus cis cross ಮಾಡಿ ಏನ್ ಬರುತ್ತೆ ಫಾರ್ಮುಲಾ? Ln OH taken thrice plus hydrogen gas is liberated. Similarly, when lanthanum reacts with acid, any metal reacts with acid, liberates hydrogen gas. ಬಹಳ ಸತಿ ಹೇಳಿದ್ದೀನಿ ನನ್ನ ಕ್ಲಾಸಲ್ಲಿ, ಯಾವುದೇ ಒಂದು ಮೆಟಲ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ವಾಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ lanthanoids. Lanthanum reacts with oxygen form lanthanum oxide. Lanthanide reacts with
halogen form lanthanide, lanthanum halide. With nitrogen form lanthanum nitride. With sulfur form lanthanum sulfide. With carbon forms lanthanum carbide. With water forms lanthanum hydroxide with the liberation of water. With acid it liberates hydrogen gas. These are the chemical properties of lanthanum. So lastly we have applications of lanthanides. Applications of lanthanide. Applications of lanthanoids. See, lanthanoids is used to prepare various alloys. Alloys are used for steel plates and pipes. Steel plates agirli, steel pipes agirli. So ಇವನ್ನ alloys formation ಮಾಡಬೇಕಂದಾಗ ನಾವು ಏನು ಬಳಸ್ತೀವಿ? Lanthanides ಬಳಸ್ತೀವಿ. ಅದರಲ್ಲಿ one of the alloys of lanthanides used to prepare what? Used to prepare steel plates and pipes. Plates and pipes. This is one important alloy ideyappa. Alloy na hesaru bandu mixed metal. Mixed metal. Very important. Mixed metal. CET-ಗೆ ಕೇಳಲು ಬಹಳ ಸತಿ ಬಂದಿದೆ ಕೂಡ ಪಾಯಿಂಟ್. Mixed metal. So mixed metal is an alloy. It is an alloy. Alloys ಅಂದ್ರೆ ಗೊತ್ತಿದೆ ನಿಮಗೆ. So it is a mixture of two or more metals together. ಅಲ್ವಾ? ಸೊ ಅದನ್ನ ಮೆಲ್ಟ್ ಮಾಡಿ ಎಲ್ಲ ಒಂದಕ್ಕೊಂದು ಇಂಟರ್ಮಿಕ್ಸ್ ಮಾಡಿ ಗ್ರಾಜುಯಲ್ ಆಗಿ ಕೂಲ್ ಮಾಡ್ಕೊ ಬಂದ್ರೆ ನಿಮಗೆ ಏನ್ ಬರುತ್ತೆ? ಅಲಾಯ್ಸ್ ಫಾರ್ಮೇಶನ್ ಆಗುತ್ತೆ. ಇಂಟರ್ಮಿಕ್ಸ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಟುಗೆದರ್. That is what we called as alloys, alva. So illi kuda mixed metal is an alloy of lanthanide. Alloy of lanthanide. So idra composition enirutte? So 95%, around 95% of lanthanide irutte. So lanthanide composition is to 95% plus iron irutte 5%. Around 5% inde iron. Around 5% of iron. So lanthanum iron ಜೊತೆಗೆ ಏನಾಗಿದೆ? ಮಿಕ್ಸ್ ಆಗಿದೆ. So forming a alloy called mixed metal. So along with this lanthanum and iron, small traces of calcium, carbon, amele sulfur, amele aluminium, small traces ಅಂದ್ರೆ negligible quantity of calcium, sulfur, carbon, aluminium ಎಲ್ಲ ಕೂಡ so ಅದರಲ್ಲಿ ಇರುತ್ತೆ. What is mixed metal? It is a alloy of lanthanide having composition of 95% of lanthanum and 5% of iron and small traces of carbon, calcium, sulfur and aluminium. So this is what mixed metal. ಈ mixed metalಗೆ ನೀವೇನಾದ್ರೂ ಮೆಗ್ನೀಷಿಯಂ ಆಡ್ ಮಾಡಿದ್ರೆ ಇನ್ನೊಂದು ಅಲಾಯ್ ಬರುತ್ತೆ ಅಲ್ವಾ? ಇದಕ್ಕೆ ಯಾವ ಹೆಸರು ಕೊಟ್ಟಿಲ್ಲ. So if you mix magnesium metal to the mixed metal, so it forms another alloy. So ಈ ಬಂದಿರುವಂತ ಅಲಾಯ್ ಏನಿದೆ, so ಇದನ್ನ ನಾವು ಬುಲೆಟ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬುಲೆಟ್ಸ್ and lighter flints. Lighter flints. So mixed metal mixed with magnesium forming another alloy, and that is used to prepare bullets and lighter flints. And these lanthanides are also used in the television screens. Oxides of lanthanides are used in the television screens. So these are some of the uses of lanthanoids. And this completes lanthanoids 4F series.
ಸೊ 4F ಸೀರೀಸ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ತರ ಎಲಿಮೆಂಟ್ ಇದೆ, ಅದರಲ್ಲಿ ಆಕ್ಸಿಡೇಷನ್ ಕಾಮನ್ ಆಕ್ಸಿಡೇಷನ್ ನಂಬರ್ ಇವನ್ನೇನಂತ ಕರಿತೀವಿ, ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಇದರ ಕಾಮನ್ ಆಕ್ಸಿಡೇಷನ್ ನಂಬರ್ ಏನು, +3. ಯಾವ ಎಲಿಮೆಂಟ್ ಇಂದ ಯಾವ ಎಲಿಮೆಂಟ್ ವರೆಗೂ ಇದೆ, ಇಲ್ಲಿ ಸೀರಿಯಂ ಇಂದ ಲುಟೇಷಿಯಂ ವರೆಗೂ ಇದೆ. ಸೊ ಅದರಲ್ಲಿ ಅಟಾಮಿಕ್ ಸೈಜ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಬಗ್ಗೆ ಓದಿದೀವಿ. ದ ಸ್ಟಡಿ ಆರ್ ಗ್ರಾಜುವಲ್ ಡಿಕ್ರೀಸ್ ಇನ್ ದ ಅಟಾಮಿಕ್ ಸೈಜ್ ಆಫ್ ಲ್ಯಾಂಥನಾಯ್ಡ್ಸ್ ವಿತ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ನಂಬರ್ ಫ್ರಮ್ lanthanum to lutetium is called lanthanide contraction. ಅದರ ಕಾನ್ಸಿಕ್ವೆನ್ಸಸ್ ಕೂಡ ನೋಡಿದೀವಿ. ಸೆಕೆಂಡ್ ಅಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಬಿಕಮ್ ಆಲ್ಮೋಸ್ಟ್ ನಿಯರ್ಲಿ ಐಡೆಂಟಿಕಲ್ ಸೈಜ್ and also separation of mixture of lanthanoids become difficult. So these are the consequences of lanthanoids. Adadmele chemical properties nodidivi. So lanthanoid reacts with oxygen, lanthanoid reacts with halogen, reaction with nitrogen, reaction with sulfur, reaction with carbon, reaction with water, reaction with acid. So these are some of the chemical properties of lanthanoids, and this is what the applications of lanthanoids, and this completes the 4F series. So next is a 5F series. What is 5F series? This is the second series of F-block elements where the differentiating electron or lost electron enters into 5F subshell. Differentiating electron or lost electron enters into 5F series, are also known as actinoids. Actinoids, 5F series. So here element from thorium, atomic number 89 to lawrencium, atomic number 103. So these 14 elements are known as actinoids, and these are having general electronic configuration. General electronic configuration is like this. Radon core, noble gas core yavirutte, radon 5F 1 to 14 and 6D0 to 1 7S2. So this is the general electronic configuration of actinoids. So the chemistry, very important point here is the chemistry of actinoids. The chemistry of actinoids is more difficult than lanthanides. ಈ lanthanides ಗೂ actinides ಗೂ 4F ಗೂ 5F series ಇನ ಕೆಮಿಸ್ಟ್ರೀಸ್ ಅಂದ್ರೆ ರಿಯಾಕ್ಟಿವಿಟೀಸ್ ಅದ್ರ ಬಗ್ಗೆ ಎಲ್ಲ ನೀವು ನೋಡೋದಾದ್ರೆ actinoids in a chemistry more difficult, ಅಂದ್ರೆ highly complicated than the lanthanides. So why this chemistry of actinoids is more difficult than lanthanides? So ನೀವು ಫಸ್ಟ್ lanthanides ಬರುತ್ತೆ, ಅದರ ಕೆಳಗಡೆ ಏನಿರ್ತವೆ actinoids ಇರ್ತವೆ ಅಲ್ವಾ. So these actinoids are all actinoids are radioactive. All actinides are radioactive in nature. ಏನಾಗುತ್ತೆ radioactive ಆದ್ರೆ? So proton to neutron ratio it was less than 1 ಇರುತ್ತೆ. So less than 1 ಇರೋದ್ರಿಂದ ನ್ಯೂಟ್ರಾನ್ಸ್ ನಂಬರ್ ತುಂಬಾ ಜಾಸ್ತಿ ಆಗುತ್ತೆ. ನ್ಯೂಟ್ರಾನ್ಸ್ ನಂಬರ್ ತುಂಬಾ ಜಾಸ್ತಿ ಆಗೋದ್ರಿಂದ ಇದು ಆಲ್ಫಾ ಬೀಟಾ ಗಾಮಾ ಪಾರ್ಟಿಕಲ್ಸ್ ನ ಎಮಿಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ರೇಡಿಯೋ ಆಕ್ಟಿವ್ಸ್ ಅಂತ ಕರಿತೀವಿ. ಈ ರೇಡಿಯೋ ಆಕ್ಟಿವ್ ನೇಚರ್ ಇರುವಂತವಕ್ಕೆ ಹಾಫ್ ಲೈಫ್ ಪೀರಿಯಡ್ ಟಿ ಹಾಫ್ ಅಂತೀವಿ ಅಥವಾ ಹಾಫ್ ಲೈಫ್ ಪೀರಿಯಡ್ they have very short half-life period. Actinoids are having very short half-life period. Half-life period andre enappa? So time taken to
convert a reactant into product, 50% of reactant into product. ಅರ್ಧ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಏನ್ ಟೈಮ್ ಬೇಕಾಗುತ್ತೋ ಅದನ್ನ ಹಾಫ್ ಲೈಫ್ ಪೀರಿಯಡ್. ನಾವು ಹ್ಯೂಮನ್ ಬೀಯಿಂಗ್ಸ್ ಫ್ರಮ್ ಬರ್ತ್ ಟು ಡೆತ್ ಏನು ಟೈಮ್ ಇದೆಯೋ ಅದರ ಎಕ್ಸಾಕ್ಟ್ಲಿ ಹಾಫ್ ನ ನಮ್ಮ ಹಾಫ್ ಲೈಫ್ ಪೀರಿಯಡ್ ಅಂತ ಕರೀ. 60 years ಆವರೇಜ್ ಟೈಮ್ ತಗೊಂಡ್ರೆ ನೀವು ಅದ್ರಲ್ಲಿ 30 years ಇಸ್ ದ ಹಾಫ್ ಲೈಫ್ ಪೀರಿಯಡ್ ಆಫ್ ಹ್ಯೂಮನ್ ಲೈಫ್ ಅಲ್ವಾ. ಅದೇ ರೀತಿ ಸೊ ಪ್ರತಿ ಎಲಿಮೆಂಟಿಗೂ ಹಾಫ್ ಲೈಫ್ ಪೀರಿಯಡ್ ಇರುತ್ತೆ. ಜನರಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಗೆ ಹಾಫ್ ಲೈಫ್ ಪೀರಿಯಡ್ಸ್ ತುಂಬಾ ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ಸೊ ದಟ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಎಮಿಟ್ಸ್ ಆಲ್ಫಾ ಬೀಟಾ ಗಾಮಾ ರೇಸ್ ಅಂಡ್ ಕನ್ವರ್ಟ್ ಇನ್ ಟು ಎ ಮೋರ್ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾಂಪೌಂಡ್ ಅಲ್ವಾ. ನಾವು ಆಲ್ರೆಡಿ ನೋಡಿದ್ವಿ ರೇಡಿಯಂ ಆಲ್ಫಾ ಪಾರ್ಟಿಕಲ್ ನ ಎಮಿಟ್ ಮಾಡಿಬಿಟ್ಟು ರೆಡಾನ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ರೇಡಿಯಂ ಆ ಎಲಿಮೆಂಟ್ ಆಗಿ ರೇಡಿಯಂ ಆಗಿ ಉಳಿದಿರೋದಿಲ್ಲ, ಇಟ್ ಕನ್ವರ್ಟ್ ಇನ್ ಟು ರೆಡಾನ್ ಬೈ ಎಮಿಟಿಂಗ್ ಆಲ್ಫಾ ಪಾರ್ಟಿಕಲ್. ಇಲ್ಲೂ ಅಷ್ಟೇ ಆಕ್ಟಿನಿಯಮ್ಸ್ ಏನಿದೆ, ಈ ಆಕ್ಟಿನಾಯ್ಡ್ಸ್ ಏನಿದಾವೆ, ಈ ಆಕ್ಟಿನಾಯ್ಡ್ಸ್ ಗೆ ರೇಡಿಯೋ ಆಕ್ಟಿವ್ ನೇಚರ್ಸ್ ಇದೆ. ಯಾಕೆ ಇವು ರೇಡಿಯೋ ಆಕ್ಟಿವ್ ನೇಚರ್ಸ್ ಆಗಿದೆ? ಬಿಕಾಸ್ ಆಫ್ ಮೋರ್ ನಂಬರ್ ಆಫ್ ನ್ಯೂಟ್ರಾನ್ಸ್. ದ ಪ್ರೋಟಾನ್ ಟು ನ್ಯೂಟ್ರಾನ್ ರೇಷಿಯೋ ಇಸ್ ಲೆಸ್ ದನ್ 1. So because of more number of neutrons, they can emit alpha, beta, gamma particles or rays, and they can behave as a radioactive in nature, and they undergo radioactive disintegration to become a stable element. Alva. So hagagi the half life period is around 3 minutes. Some of the lanthanoids are having half life period is around 3 minutes. So within 3 minutes ಏನಾಗುತ್ತೆ, ಅವು ರೇಡಿಯೋಆಕ್ಟಿವ್ ಡಿಸ್ಇಂಟಿಗ್ರೇಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಎಲಿಮೆಂಟ್ಸ್ ಇನ ಕೆಮಿಸ್ಟ್ರಿನ ಸ್ಟಡಿ ಮಾಡೋದಾಗ್ಲಿ, ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡೋದಾಗ್ಲಿ, ಅದರ ಪ್ರಾಪರ್ಟೀಸ್ ನ ನೋಡೋದಾಗ್ಲಿ, ಅದರ ಪ್ರಿಪರೇಷನ್ಸ್ ನೋಡೋದಾಗ್ಲಿ ವೆರಿ ವೆರಿ ಡಿಫಿಕಲ್ಟ್. ದ ಕೆಮಿಸ್ಟ್ರಿ ಆಫ್ ಆಕ್ಟಿನಾಯ್ಡ್ಸ್ is more difficult than the lanthanoids because actinoids are more radioactive in nature and they have very short half-life period. Because of this, the chemistry of actinoids is more complicated or more difficult than the lanthanoids. So ಇಲ್ಲಿ ನಿಮಗೆ actinoid contraction ಅಂತ ಬರುತ್ತೆ. Actinoid contraction ಅಂತ ಬರುತ್ತೆ. So what is actinoid contraction? Lanthanide contraction ನೋಡಿದ್ವಿ, ಅದೇ ರೀತಿ actinoid contraction. So ಏನು actinoid contraction ಅಂದ್ರೆ regular decrease in the atomic size of actinoids with increase in atomic number from actinium to lawrencium is called actinoid contraction. So ಇದಕ್ಕೂ consequences same. ಅಲ್ಲೇನು lanthanide contraction ನೋಡಿದ್ವಿ, same consequences. Separation become difficult, and second and third series of transition series are having almost identical size. So this is what actinoid contraction. So ಇದು ಬಿಟ್ಟು ಸೊ actinoids ಗೆ ನಿಮಗೆ ಬಹಳ ಕಡಿಮೆ ಪಾಯಿಂಟ್ಸ್ ಇರೋದು. ಯಾಕೆಂದ್ರೆ ಇದರ ಹಾಫ್ ಲೈಫ್ ಪೀರಿಯಡ್ ತುಂಬಾ ಕಡಿಮೆ ಆಗಿರೋದ್ರಿಂದ ಇದರ ಕೆಮಿಸ್ಟ್ರಿ ಸ್ಟಡಿ ಮಾಡೋದು highly difficult, highly complicated, and this is what few points regarding actinoids. So this is what 5F series or actinoids. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು lanthanides ನೋಡಿದೀವಿ, actinoids ನೋಡಿದೀವಿ. So now let me discuss about the differences between lanthanoids and actinoids. So differences between lanthanoids and actinoids. ಯಾವಾಗಾದ್ರೂ 2 marks ಗೆ ಕೇಳ್ತಾನೆ differences between lanthanides and actinoids ಅಂತ. So 2 marks ಗೆ differences ತಗೊಂಡ್ರೆ so make it 2 columns. ಒಂದು lanthanoids, ಇನ್ನೊಂದು actinoids. So lanthanoids ಗೆ ಏನಂತ ಕರೀತಾರೆ? So first point, last electron enters into what? 4F subshell ಅಲ್ವಾ? ಇಲ್ಲಿ last electron enters into what? 5F subshell. So lanthanides ಅಲ್ಲಿ 4F subshell ಅಲ್ಲಿ ಆಡ್ ಆಗುತ್ತೆ ಲಾಸ್ಟ್ ಎಲೆಕ್ಟ್ರಾನ್, actinoids ಅಲ್ಲಿ 5F subshell ಅಲ್ಲಿ
ಸೊ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನಾಯ್ಡ್ಸ್ ಏನಂತ ಏನಿದೆ xenon ಆಮೇಲೆ 4f 1 to 14 5d 0 to 1 6s 2. ಸೊ ಇದ್ರದ್ದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ radon 5f 1 to 14 6d 0 to 1 7s ಅಲ್ವಾ. ಸೊ ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡೋದಾದ್ರೆ ಸೊ ಲ್ಯಾಂಥನಾಯ್ಡ್ಸ್ except promethium ಇದರಲ್ಲಿ ಪ್ರೊಮಿಥಿಯಂ ಅಂತ ಒಂದು ಎಲಿಮೆಂಟ್ ಇದೆ. except promethium all lanthanides are non-radioactive ಅಂದ್ರೆ ಪ್ರೊಮಿಥಿಯಂ ಒಂದೇ ರೇಡಿಯೋ ಆಕ್ಟಿವ್ ಇದರಲ್ಲಿ ಲ್ಯಾಂಥನಾಯ್ಡ್ಸ್ ಅಲ್ಲಿ. ಬಟ್ ಆಕ್ಟಿನೈಡ್ಸ್ ಹಂಗಲ್ಲ, all are radioactive in nature. All actinides are radioactive, but lanthanides ತಗೊಂಡಾಗ only promethium is the radioactive, but remaining are non-radioactive. So next ನಾಲ್ಕನೇ ಪಾಯಿಂಟ್ ತಗೊಂಡ್ರೆ form less number of complexes. ಇಲ್ಲಿ ಕಾಂಪ್ಲೆಕ್ಸಸ್ ಕಡಿಮೆ ಫಾರ್ಮೇಶನ್ ಆಗುತ್ತೆ ಬಿಕಾಸ್ +2 +3 +4 ಈ ಮೂರೇ ಆಕ್ಸಿಡೇಷನ್ ನಂಬರ್ ಇದಕ್ಕೆ. ಆದ್ರೆ ಆಕ್ಟಿನೈಡ್ಸ್ ಅಲ್ಲಿ ಹಂಗಲ್ಲ, ಫಾರ್ಮ್ಸ್ more number of complexes. ಯಾವ್ದ್ರಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಅಂದ್ರೆ ಬೇರೆ ಆಕ್ಸಿಡೇಷನ್ ನಂಬರ್ಸ್ ಜಾಸ್ತಿ ಆದಂಗೆಲ್ಲ ಕಾಂಪ್ಲೆಕ್ಸಸ್ ಫಾರ್ಮೇಶನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಕಡಿಮೆ ಆಕ್ಸಿಡೇಷನ್ ಸ್ಟೇಟ್ಸ್ ತೋರಿಸೋದ್ರಿಂದ ಲೆಸ್ ಕಾಂಪ್ಲೆಕ್ಸಸ್, ಇಲ್ಲಿ ಜಾಸ್ತಿ ಆಕ್ಸಿಡೇಷನ್ ನಂಬರ್ಸ್ ತೋರಿಸೋದ್ರಿಂದ ಮೋರ್ ಕಾಂಪ್ಲೆಕ್ಸಸ್. ಸೊ ಇನ್ನೊಂದು ಪಾಯಿಂಟ್ ಬರೆಯೋದಾದ್ರೆ they can form less basic hydroxides, and these can form more basic hydroxides. ಯಾಕೆಂದ್ರೆ ಲ್ಯಾಂಥನಾಯ್ಡ್ಸ್ ಆದ್ಮೇಲೆ ಆಕ್ಟಿನೈಡ್ಸ್ ಬರುತ್ತಲ್ವಾ. ಸೊ ಲ್ಯಾಂಥನಾಯ್ಡ್ಸ್ ಇಂದ ಕೆಳಗಡೆ ಆಕ್ಟಿನೈಡ್ಸ್ ಬರುತ್ತೆ, ಸೈಜ್ ಜಾಸ್ತಿ ಇರುತ್ತೆ. ಲ್ಯಾಂಥನಾಯ್ಡ್ ಆಕ್ಟಿನೈಡ್ ಕಂಪೇರ್ ಮಾಡಿದ್ರೆ ಆಕ್ಟಿನೈಡ್ಸ್ ಗೆ ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ. ಅಟಾಮಿಕ್ ಸೈಜ್ ಜಾಸ್ತಿ ಆದ್ರೆ ಜನರಲ್ ಆಗಿ ಅಯಾನಿಕ್ ನೇಚರ್ ಜಾಸ್ತಿ ಆಗುತ್ತೆ. ಅಯಾನಿಕ್ ನೇಚರ್ ಜಾಸ್ತಿ ಆದ್ರೆ ಬೇಸಿಕ್ ನೇಚರ್ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ಆಕ್ಟಿನಾಯ್ಡ್ಸ್ ಆರ್ ಹ್ಯಾವಿಂಗ್ ಮೋರ್ ಬೇಸಿಕ್, ಸೊ ಲ್ಯಾಂಥನಾಯ್ಡ್ಸ್ ಆರ್ ಹ್ಯಾವಿಂಗ್ ಲೆಸ್ ಬೇಸಿಕ್. ಇಲ್ಲಿ ಕೋವಲೆಂಟ್ ನೇಚರ್ ಇರುತ್ತೆ, ಇಲ್ಲಿ ಜಾಸ್ತಿ ಕೋವಲೆಂಟ್ ನೇಚರ್ ಬರೋದ್ರಿಂದ ಲೆಸ್ ಬೇಸಿಕ್ ಹೈಡ್ರಾಕ್ಸೈಡ್ಸ್. ಇಲ್ಲಿ ಸೈಜ್ ಜಾಸ್ತಿ ಆಗೋದ್ರಿಂದ ಅಯಾನಿಕ್ ನೇಚರ್ ಬರೋದ್ರಿಂದ ಇಲ್ಲಿ ಮೋರ್ ಬೇಸಿಕ್ hydroxides formation ಮಾಡುತ್ತೆ. So these are one of the differences between lanthanoids and actinoids, and so this is what F block element. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು F block elements ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಸೀರೀಸ್ ಇದೆ, ಸೊ ಲ್ಯಾಂಥನಾಯ್ಡ್ಸ್ ಮತ್ತೆ ಆಕ್ಟಿನಾಯ್ಡ್ಸ್ ಇದೆ. ಆ ಲ್ಯಾಂಥನಾಯ್ಡ್ ಸೀರೀಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ, ಆಕ್ಟಿನಾಯ್ಡ್ ಸೀರೀಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಲ್ಯಾಂಥನಾಯ್ಡ್ಸ್ ಮತ್ತೆ ಆಕ್ಟಿನಾಯ್ಡ್ಸ್ ಇಂದ ಡಿಫರೆನ್ಸಸ್ ನೋಡಿದೀವಿ. ನೀವು ಒಂದು ನೆನ್ಪಿಟ್ಕೋಬೇಕು, ಎಫ್ ಬ್ಲಾಕ್ ಎಲಿಮೆಂಟ್ ಮೇಲೆ ನಿಮ್ಮ ಎಕ್ಸಾಮಿನೇಷನ್ ಗೆ ಬರೀ 2 ಮಾರ್ಕ್ಸ್ ಕ್ವಶನ್ ಅರೈಸ್ ಆಗುತ್ತೆ. ಆ 2 ಮಾರ್ಕ್ಸ್ ಕ್ವಶನ್ಸ್ ಸೊ ಲ್ಯಾಂಥನಾಯ್ಡ್ಸ್ ಮೇಲಾದ್ರೂ ಕೇಳ್ಬೋದು, ಇಲ್ಲ ಆಕ್ಟಿನಾಯ್ಡ್ಸ್ ಮೇಲಾದ್ರೂ ಕೇಳ್ಬೋದು. ಅವೆರಡನ್ನು ಕಂಪ್ಯಾರಿಸನ್ ಮಾಡ್ರಿ ಅಂತ ಕೇಳ್ಬೋದು. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ಸ್ ಮೇಲೆ ಕೇಳ್ಬೋದು, ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಮೇಲೆ ಕೇಳ್ಬೋದು, ಇಲ್ಲ ಅಂದ್ರೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನಾಯ್ಡ್ ಮತ್ತೆ ಆಕ್ಟಿನಾಯ್ಡ್ ಮೇಲೆ ಕೇಳ್ಬೋದು. ಓಕೆನಾ. ಸೊ ಅಥವಾ ಯೂಸಸ್ ಆಫ್ ಲ್ಯಾಂಥನಾಯ್ಡ್ಸ್, ಮಿಚ್ ಮೆಟಲ್ ಇತ್ತಲ್ಲ ಅದ್ರ ಮೇಲೆ ಕೇಳ್ಬೋದು. ಸೊ ಈ ಎಫ್ ಬ್ಲಾಕ್ ಎಲಿಮೆಂಟ್ ಅಲ್ಲಿ ನಿಮಗೆ 2 ಮಾರ್ಕಿನ ಕ್ವಶನ್ ಇರುತ್ತೆ, ಅದರಲ್ಲೂ ಕೂಡ ಪಾರ್ಟ್ ಬಿ ನಲ್ಲಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನಾವು ಇದಕ್ಕಿಂತ ಮುಂಚೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಓದಿದ್ವಲ್ಲ, ಅದರಲ್ಲಿ 3 ಅಂಕದ ಪ್ರಶ್ನೆ ಪಾರ್ಟ್ ಸಿ ನಲ್ಲಿ. ಸೊ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ 6 ಮಾರ್ಕ್ಸ್ ಸಿಗಿದ್ರೆ ಎಕ್ಸಾಮ್ಗೆ, ಎಫ್ ಬ್ಲಾಕ್ ಎಲಿಮೆಂಟ್ 2 ಮಾರ್ಕ್ಸ್ ಸಿಗಿರುತ್ತೆ. 6 + 2 ಟೋಟಲ್ ಎಷ್ಟಾಗುತ್ತಮ್ಮ, 8 ಮಾರ್ಕ್ಸ್ ನಿಮಗೆ. ನೀವು ಈ ಚಾಪ್ಟರಿನ ವೈಟೇಜ್ ನೋಡಬಹುದು. ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಂದ ಯಾವುದೇ 1 ಮಾರ್ಕ್ ಕ್ವಶನ್ ಬರೋದಿಲ್ಲ. ಪಾರ್ಟ್ ಎ ನಲ್ಲಿ ಯಾವ ಕ್ವಶನ್ ಇರೋದಿಲ್ಲ.
ಇಲ್ಲಿವರೆಗೂ ಇರೋ ಬ್ಲೂ ಪ್ರಿಂಟ್ ಪ್ರಕಾರ. ಸೊ ಪಾರ್ಟ್ ಎ ನಲ್ಲಿ ಡಿ ಅಂಡ್ ಎಫ್ ಗೆ ಯಾವುದೇ 1 ಮಾರ್ಕ್ ಕ್ವಶನ್ ಕೊಟ್ಟಿಲ್ಲ. ಪಾರ್ಟ್ ಬಿ ನಲ್ಲಿ ಒಂದು ಎಫ್ ಬ್ಲಾಕ್ ಇಂದ 2 ಮಾರ್ಕ್ಸ್ ಕ್ವಶನ್, ಪಾರ್ಟ್ ಸಿ ನಲ್ಲಿ 2 3 ಮಾರ್ಕ್ಸ್ ಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಮೇಲೆ ಕ್ವಶನ್ ಬರುತ್ತೆ. ಓಕೆನಾ? ಸೊ ಅಸೈನ್ಮೆಂಟ್ಸ್ ನ ಇವತ್ತು ನಾನು ಅಸೈನ್ಮೆಂಟ್ ಬರ್ಕೊಂಡ್ಬಿಡಿ. ಅಸೈನ್ಮೆಂಟ್ ಒಂದಾಗುತ್ತೆ. ಅಸೈನ್ಮೆಂಟ್ write the general electronic configuration of lanthanoids and actinoids. Here is the general electronic configuration. What is lanthanide contraction? What is lanthanoid contraction? Mention its consequences. Mention its consequences. Similarly, what is actinoid contraction? Mention its consequence. Mention its consequence. Next, write the differences between lanthanoids and actinoids. Write the differences between lanthanoids and actinoids. Adadmele mention any 2 uses of lanthanoids. Mention any 2 uses of lanthanoids. Adadmele, so the first question, the second question, the third question, the fourth question, the fifth question. ಇನ್ನೂ ಒಂದು ಕೊಡ್ತೀನಿ ಇವತ್ತು 6th question. ಇವತ್ತು ಅಸೈನ್ಮೆಂಟ್ಸ್ ಜಾಸ್ತಿ ಇದೆ. ಸೊ write the preparation and properties of K2Cr2O7 and KMnO4. Potassium dichromate ಮತ್ತು potassium permanganate ಎರಡರದು. ಸೊ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ ಬರಿಬೇಕು. ಸೊ ದೀಸ್ ಆರ್ ದ ಅಸೈನ್ಮೆಂಟ್ಸ್. ಇವನ್ನ ಬರೆದ್ಬಿಟ್ಟು ಇವತ್ತು ಫ್ರೈಡೇ ಬೈ ಸಂಡೇ ಈವ್ನಿಂಗ್ ನೀವು ಪೋಸ್ಟ್ ಮಾಡಿ ಗ್ರೂಪಿಗೆ. ಸೊ ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ನೆಕ್ಸ್ಟ್ ನಾನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಗೆ ಕಂಟಿನ್ಯೂಡ್ ಪಾರ್ಟ್ ಕೋಆರ್ಡಿನೇಷನ್ ನೆಕ್ಸ್ಟ್ ಚಾಪ್ಟರ್ ಇನ್ಆರ್ಗ್ಯಾನಿಕ್, ಕೊನೆ ಇನ್ಆರ್ಗ್ಯಾನಿಕ್ ಚಾಪ್ಟರ್. ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ದಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.